ಹಾಯ್. ಏನ್ ನೋಡ್ತಾ ಇದ್ದೀರಾ ಅಷ್ಟೊಂದು ಡೀಪ್ ಆಗಿ? ಇವತ್ತು ಲೈಫ್ ಲೈನ್ ಇಂದ ಟೆಂಡರ್ ಚಿಕನ್ ಅಂತ ತರಿಸಿದೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಚಿಕನ್ ಇಂದ ಏನ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಬಹುದು. ಲಾಲಿಪಾಪ್ ಮಾಡೋಣ ಇವತ್ತು. ಸೊ ನಾವು ನಿಮ್ಮ ರೆಸಿಪಿ ತಿಳ್ಕೊಬೋದಾ? ಡೆಫಿನೆಟ್ಲಿ. ನಾನು ಈ ಚಿಕನ್ನ ಏನಕ್ಕೋಸ್ಕರ ಚೂಸ್ ಮಾಡಿದೆ ಅಂದರೆ ಇದರ ಸ್ಪೆಷಾಲಿಟಿ ಬಂದು ತುಂಬ ಸಾಫ್ಟ್ ಆ್ಯಂಡ್ ಜ್ಯೂಸಿ ಫ್ಲೇವರ್ ಕೊಡುತ್ತೆ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಗ್ರಾಮ್ ಫ್ಲೋರ್ ಇದನ್ನು ಹಾಕೋದ್ರಿಂದ ಕಬಾಬ್ ಕ್ರಿಸ್ಪಿಯಾಗಿ ಬರುತ್ತೆ. ಆ್ಯಂಡ್ ಸ್ವಲ್ಪ ಕಾರ್ನ್ಫ್ಲೋರ್, ನೀಟಾಗಿ ಮಸಾಲೆ ಎಲ್ಲ ಮೋಲ್ಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಕಸ್ತೂರಿ ಮೇಥಿ, ಇದರಿಂದ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಚೇಂಜ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ತೇಜು ಪೌಡರ್, ಕಬಾಬ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಏನಕ್ಕೋಸ್ಕರ ಮೊಟ್ಟೆ ಹಾಗೆ ಲೆಮನ್ನ ಯೂಸ್ ಮಾಡ್ತಿಲ್ಲ ಅಂತ ಅಂದರೆ ನಾನು 2 months ಬಾಣಂತಿದ್ದೀನಿ. ಸೊ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾವುದೇ ರೀತಿಯಾದ ಮೊಟ್ಟೆ ಹಾಗೂ ಲೆಮನ್ ಯೂಸ್ ಮಾಡ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದನ್ನ ರೆಸ್ಟ್ ಮಾಡೋಕ್ಕೆ ಬಿಡಬೇಕು 20 minutes. ಸೊ 20 minutes ಆದಮೇಲೆ ಈ ರೀತಿ ಎಣ್ಣೆ ಕಾಯ್ದಿರುವಂಥ ಎಣ್ಣೆಗೆ ಕಬಾಬನ್ನು ಬಿಡಿ. ಸ್ವಲ್ಪ ಹೊತ್ತು ಆದಮೇಲೆ ಒಂದು 2 minutes ಆದಮೇಲೆ ಈ ರೀತಿ ತಿರುಗಿಸ್ಕೊಬೇಕು ಕಬಾಬ್ನ. ಆ್ಯಂಡ್ ಇದರಲ್ಲಿ ಎಷ್ಟು ಚೆನ್ನಾಗಿ ಈ ಒಂದು ಕಬಾಬ್ ಬರುತ್ತೆ ಅಂತ ಅಂದರೆ ತುಂಬಾ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರುತ್ತೆ. ನನಗಂತೂ ತುಂಬಾ ಫೇವ್ರೆಟ್ ಆಗಿರುವಂಥ ಚಿಕನ್ ಇದು. ಸೊ ಲೈಫ್ ಲೈನ್ಸ್ ಟೆಂಡರ್ ಚಿಕನ್. ಸೊ ಕಬಾಬ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಯ್, ಹೇಗಿದೆ ಅಂತ ನೋಡೋಣ ಟೇಸ್ಟ್. So good. Thank you. Bye. See ya.